ಪ್ರೆಗ್ನೆನ್ಸಿ ಆದಾಗ ಬ್ಲೀಡಿಂಗ್ ಆಗ್ತಾಯಿದ್ರೆ ಏನು ಮಾಡಬೇಕು ಅಂತ. ಅಂದರೆ ಫಸ್ಟ್ 3 ತಿಂಗಳಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು, ನಾವು ಬ್ಲೀಡಿಂಗ್ ಆದರೆ ಏನು ಸಮಸ್ಯೆ ಉಂಟಾಗುತ್ತೆ ಅದಕ್ಕೆ ಅಂತ. ಈಗ ನೋಡಿ, ಪ್ರೆಗ್ನೆನ್ಸಿ ಆಗಿರ್ತೀರ, ಕೆಲವೊಂದು ಪ್ರೆಗ್ನೆನ್ಸಿ ಆದಾಗ ತುಂಬ ಕಾನ್ಸ್ಟಿಪೇಷನ್ ಬರುತ್ತೆ. ಕೆಲವೊಂದು ಪೇಷಂಟ್ಸ್ ಹೇಳ್ತಾರೆ ನನಗೆ ತುಂಬ ಸ್ಟ್ರೈನ್ ಆಗುತ್ತೆ ಮೋಷನ್ ಮಾಡಬೇಕಾದ್ರೆ, ಮತ್ತು ಪೈಲ್ಸ್ ಇದ್ದರೆ, ಮುಂಚೆ ಪೈಲ್ಸ್ ಇದ್ದರೆ ಪೈಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲೇ ಅವ್ರಿಗೆ ಕಾನ್ಸ್ಟಿಪೇಷನ್ ಇದ್ದರೆ ಆ ಪ್ರೆಗ್ನೆನ್ಸಿಯಿಂದ ಹಾರ್ಮೋನ್ಸ್ ಬರುತ್ತಲ್ಲ ಅದು ಇನ್ನೂ ಕಾನ್ಸ್ಟಿಪೇಷನ್ ಮಾಡುತ್ತೆ. ಅದಕ್ಕೆ ನೀವು ತಿನ್ನುವ ಆಹಾರದಲ್ಲಿ ಜಾಸ್ತಿ ಆಗಿ ಹೈ ಫೈಬರ್ ಡಯಟ್ ಅಂತ ಹೋಗಬೇಕು. ಅಂದರೆ ತರಕಾರಿ, ಸೊಪ್ಪು ಮತ್ತು ಫ್ರೂಟ್ಸು, ರಾ ವೆಜಿಟೇಬಲ್ಸ್ ತಿಂತಾ ಇರಬೇಕು. ಇದರಿಂದ ಮತ್ತು ಜಾಸ್ತಿ ಹೈಡ್ರೇಷನ್ ಅಂದರೆ ನೀರು ಜಾಸ್ತಿ ಕುಡಿಬೇಕು. ಮತ್ತು ಜಾಸ್ತಿ ಆಚೆ ಆಯಿಲಿ ಫುಡ್ಸ್ ತಿನ್ನಬಾರ್ದು. ಯಾವುದೇ ರೀತಿಯ ಹೊರಗಡೆಯನ್ನು ಪಾಕೆಟ್ ಫುಡ್ ತಿನ್ನೋಕ್ಕೆ ಹೋಗಬೇಡಿ. ಇದರಿಂದ ಏನಾಗ್ತಂದರೆ ನೀವು ಜಾಸ್ತಿ ನೀರು ಕುಡಿದಾಗ ಸರಳವಾಗಿ ನಿಮ್ಮ ಮೋಷನ್ ಹೋದಾಗ ನಿಮ್ಮ ಯೂಟ್ರಸ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಆಮೇಲೆ ನಿಮ್ಮ ಪೈಲ್ಸ್ ಇದ್ರೂ ಅದನ್ನು ಕ್ಯೂರ್ ಆಗ್ತಾ ಹೋಗುತ್ತೆ, ಜಾಸ್ತಿ ಪ್ರೆಷರ್ ಬೀಳಲ್ಲ. ಅದಕ್ಕೇ ಫಸ್ಟ್ 3 ತಿಂಗಳಲ್ಲಿ ಏನು ತಿನ್ನಬೇಕು ಅಂತ ನೋಡಿ. ಒಂದು ಹೈಡ್ರೇಷನು, ಕರೆಕ್ಟಾಗಿ ನೀರು ಕುಡಿಬೇಕು, ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಮತ್ತು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ಕೋಬಾರ್ದು. ಮಿಡ್ನೈಟೆಲ್ಲ ಎದ್ಬಿಟ್ಟು 3 o'clockವರೆಗೂ 2 o'clockವರೆಗೂ ಹಾಗೇ ನಿದ್ದೆಗೆಟ್ಬಿಟ್ಟು ಅದನ್ನು ಮಾಡೋದು ಇದನ್ನು ಮಾಡೋದು ಎಲ್ಲ ಮಾಡೋಕ್ಕೋಗ್ಬಾರ್ದು. ಯಾಕೆಂದರೆ ಎಸ್ಪೆಷಲಿ ಆ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಇದೆಯಲ್ಲ, ವೆರಿ ಪ್ರೈಮ್ ಇಂಪಾರ್ಟೆಂಟ್. ಅಂದರೆ ಇನ್ನು ರಿಮೈನಿಂಗು 6 ತಿಂಗಳು ಹೋಗೋದಕ್ಕೆ ಬುನಾದಿ ಅಂತಿದೆಯಲ್ಲ, ಬೇಸ್ ಅನ್ನೋದು ಅದು ಕರೆಕ್ಟಾಗಿ ಇಟ್ಕೋಬೇಕು. ಆ ಫಸ್ಟ್ 3 monthsಲ್ಲಿ ನಿಮ್ಗೆ ಯಾವುದೇ ರೀತಿ ಬ್ಲೀಡಿಂಗ್ ಇಲ್ಲ ಅಂದರೆ ನಿಮ್ಮ ಮಗು 9 ತಿಂಗಳು ಕಂಟಿನ್ಯೂ ಆಗಿ 90% ಹೋಗುತ್ತೆ ಅಂತ. ಸಪೋಸ್ ನಿಮಗೆ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಅಂದರೆ 3 ತಿಂಗಳ ಒಳಗಡೆ ಅವಾಗವಾಗ ಬ್ಲೀಡಿಂಗ್ ಆಗ್ತಾಯಿದ್ರೆ ನಿಮ್ಮ ಮಗು ಮುಂದೆ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ, ಗ್ರೋತ್ ರೆಸ್ಟ್ರಿಕ್ಷನ್ಸ್ ಆಗುತ್ತೆ. ಅಂದ್ರೇನು, ವೆಯ್ಟು ಈಗ 3 ಇರಬೇಕಾಗಿತ್ತಲ್ಲ, 3.5 kg ಬರ್ತದೆ, ಅದು ಅಷ್ಟು ಇಲ್ಲರಿಗೆ ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಆ ಪ್ಲಾಸೆಂಟ ಅನ್ನೋದು ಹೊಕ್ಕಳು ಬಳ್ಳಿ ಅನ್ನೋದು ಸಪ್ರೇಟ್ ಆಗ್ತಾ ಇರುತ್ತೆ. ಅವಾಗ ಯಾವಾಗ ಸಪ್ರೇಟ್ ಆಗುತ್ತೋ ಬೇಬಿಗೆ ಊಟ ಸರಿಗೆ ಹೋಗೋದಿಲ್ಲ, ಅವಾಗ ಗ್ರೋತ್ ಆಗೋದಿಲ್ಲ. ಅದಕ್ಕೇ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೇನು, ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಿ, ಅದು ಕಡಿಮೆ ಆಗುತ್ತೆ. ಫಸ್ಟು ಟ್ರೈಮೆಸ್ಟರ್ 3 ತಿಂಗಳು ಮಗು ಫಸ್ಟಲ್ಲೇ ಇದ್ದಾಗ ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮ್ಮ ಮಗು ಖಂಡಿತ ಕೈಯಲ್ಲಿ ಬರುತ್ತೆ. ಅದಕ್ಕೆ ನಿಮ್ಮ ತಿನ್ನೋ ಆಹಾರದಲ್ಲಿ ಹಿಡ್ಕೊಂಡು ನೀವು ನಿದ್ದೆ ಮಾಡೋದ್ರಲ್ಲಿ ನಿಮ್ಮ ಸೋಷಿಯಲ್ ಲೈಫು ಮತ್ತು ಪರ್ಸ್ನಲ್ ಅಂದರೆ ಪ್ರೊಫೆಷನಲ್ ಲೈಫ್ ಎಲ್ಲನೂ ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ ದೂರ ಲಾಂಗ್ ಜರ್ನಿ ಮಾಡೋಕ್ಕೆ ಹೋಗಬಾರ್ದು. ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅದು ಮಾಡ್ತೀನಿ, ಟ್ರಕ್ಕಿಂಗ್ ಮಾಡ್ತೀನಿ, ಯಾವುದೇ ರೀತಿಯ ಸ್ಟ್ರೇನಸ್ ವರ್ಕನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಮಟ್ಟಿಗೆ ನೀವು ನಿಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಗುನ ಒಂದು ತಲೆ ಇಟ್ಕೋಬೇಕು, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಅದನ್ನು ಮರ್ತು ಹೋದರೆ ನಿಮಗೆಲ್ಲ ಏನೇ ಮಾಡಿದ್ರು ಆಮೇಲೆ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ಕೆಲವೊಂದು ಮಾಹಿತಿ ಕೊಡ್ತೀನಿ. ಯಾವಾಗ ಬ್ಲೀಡಿಂಗ್ ಆಗುತ್ತೋ ಭಯಪಡಬೇಡಿ. ರಾತ್ರಿ ಮಿಡ್ ನೈಟ್ ಆದ್ರೂ 4 ಡುಫಸ್ಟ್ ಮಾತ್ರ ಇರುತ್ತೆ, ಅದನ್ನು ನುಂಗ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಡಾಕ್ಟರ್ ಮೀಟ್ ಮಾಡಿ. ಆ 4 ಡುಫಸ್ಟ್ನಿಂದ ನಿಮಗೆ ಎಷ್ಟೊಂದು ಬ್ಲೀಡಿಂಗ್ ಆಗ್ತಿರೋದು ಸಡನ್ನಾಗಿ ಕಡಿಮೆ ಆಗುತ್ತೆ. ಆವಾಗ ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬ್ಲೀಡಿಂಗ್ ಅನ್ಕಂಟ್ರೋಲ್ ಇರುತ್ತೋ ಅವಾಗ ಡಾಕ್ಟ್ರನ್ನ ಬಂದು ಮೀಟ್ ಮಾಡಲೇಬೇಕಾಗುತ್ತೆ. ಮತ್ತು ಡಾಕ್ಟ್ರು ಕರೆಕ್ಟಾಗಿ ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗೆ ಅಡ್ಮಿಟ್ ಮಾಡಿಕೊಂಡು ಕೆಲವೊಂದು IV ಇಂಜೆಕ್ಷನ್ಸ್ ಕೊಡ್ತೀವಿ. ಅಟೋಸಿಬ್ಯಾನ್ ಅಂತ ಇಂಜೆಕ್ಷನ್ ಬಂದಿದೆ, ಅದರಿಂದನೂ ಆ ಕಾಂಟ್ರಾಕ್ಷನ್ಸ್ ಆಗ್ತಾ ಇರೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಕೆಲವೊಂದು ಇಂಜೆಕ್ಷನ್ಸು ತುಂಬ ಅಂದರೆ ಒಳ್ಳೊಳ್ಳೆ ಇಂಜೆಕ್ಷನ್ ಬಂದಿದೆ, ಹೊಸದಾಗಿ ಬಂದಿದೆ, ಅದನ್ನು ನಾವು ಅಂಡರ್ ದಿ ಸೂಪರ್ವಿಷನ್ ಕೊಡಬೇಕಾಗುತ್ತೆ. ಆ ಡಾಕ್ಟರ್ ಮಾತ್ರ ನೀವು ಕಂಡು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವೊಂದು ಸಲ ಜೆನೆಟಿಕಲಿ ಡಿಫೆಕ್ಟ್ಸ್ ಇದ್ದರೆ, ಈಗ ಪೇರೆಂಟ್ಸಲ್ಲಿ 2 ಜೀನ್ಸ್ ಡಿಫೆಕ್ಟ್ಸ್ ಇದ್ದರೆ ನಿಮ್ಮ ಮಗಳು ಜೀನ್ ಡಿಫೆಕ್ಟ್ ಬರುತ್ತೆ. ಅಂಥ ಬೇಬೀಸ್ನ ನಾವು ಏನೇ ಮಾಡಿದ್ರೂ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ರಿಪೀಟೆಡಾಗಿ ಅಬಾರ್ಷನ್ಸ್ ಆಗಿರೋದನ್ನ ಬೇರೆ ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿರೋನ್ನ ಅವ್ರನ್ನ ಬೇರೆ ಥರ ಈ ಥರ ಬ್ಲೀಡಿಂಗ್ ಆದಾಗೆಲ್ಲ ಒಂದು ಟೆಂಡರ್ ಲವಿಂಗ್ ಕೇರ್ ಅಂತ ಕೌನ್ಸಿಲಿಂಗ್ ಮಾಡಿ ಅವ್ರು ಹೇಗೆ ಇರಬೇಕು ಎಲ್ಲನೂ ಸಪೋರ್ಟಿವ್ ಥೆರಪಿ ಕೊಡ್ತೀವಿ. ಅದರಿಂದ ನಿಮಗೆ ಪ್ರೆಗ್ನೆನ್ಸಿ ಲಾಸ್ ಅನ್ನೋದು ಅಂದರೆ ಬ್ಲೀಡಿಂಗ್ ಆಗೋದನ್ನು ತುಂಬ ಕಡಿಮೆ ಮಾಡುತ್ತೆ. ಕಂಟಿನ್ಯೂ ಆಗಿ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ.